ಹಾಯ್ ಎಲ್ಲರೂ ನಮಸ್ಕಾರ. ನಾನು ಭೂಷಣ್ ಅಂತ ಕೊರಿಯೋಗ್ರಾಫರ್. ಈಗ ರಾಜಾರಾಣಿ ರೋರೋ ರಾಕೆಟ್ ಸಿನಿಮಾ ಹೀರೋ. ಏನು ಇದ್ರ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಈಗ ನಮ್ಮ ರಾಜಾರಾಣಿ ರೋರೋ ರಾಕೆಟ್ ಸಿನಿಮಾ 23 ತಾರೀಕು ಮೊನ್ನೆ ರಿಲೀಸ್ ಆಯಿತು. ನೋಡಿದವರೆಲ್ಲನೂ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದಾರೆ, ಚೆನ್ನಾಗಿಲ್ಲ ಅಂತ ಯಾರೂ ಇದು ಮಾಡ್ತಿಲ್ಲ. ದಯವಿಟ್ಟು ಎಲ್ಲ ಕನ್ನಡ ಫ್ಯಾನ್ಸ್ಗಳಿಗೆ, ನಮ್ಮ ಯಾರ್ಯಾರು ಹೀರೋಗಳು ಫ್ಯಾನ್ಸ್ ಇದ್ದಾರೆ, ಡಿ ಬಾಸ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ಅಪ್ಪು ಸರ್ ಫ್ಯಾನ್ಸು, ಶಿವಣ್ಣನ ಫ್ಯಾನ್ಸು, ಹೀರೋ ನಮ್ಮ ಕನ್ನಡದ ಸ್ಟಾರ್ಗಳ ಹೀರೋಗಳು ಫ್ಯಾನ್ಸ್ಗಳು, ದಯವಿಟ್ಟು ಸಿನಿಮಾ ನೋಡಿ. ನಿಮಗೆ ಮೋಸ ಆಗಲ್ಲ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಡಿಸಪಾಯಿಂಟ್ ಆಗಲ್ಲ. ಯಾಕೆಂದರೆ ನನಗೆ ಸಿನಿಮಾ ನೋಡಿರೋರೆಲ್ಲ ಹೇಳಿರೋದೆ ಚೆನ್ನಾಗಿದೆ ಅಂತ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ ಅಷ್ಟೇ. ಒಂದು ಚೆನ್ನಾಗಿರೋ ಸಿನಿಮಾನ ಸಾಯಕ್ಕೆ ಬಿಡಬೇಡಿ. ಯಾಕೆಂದರೆ ಜನಕ್ಕೆ ಗೊತ್ತಾಗ್ತಿಲ್ಲ. ಈಗ ನಮ್ಮದು ಸ್ಕ್ರೀನ್ಗಳು ಕಮ್ಮಿನೇ ಇದೆ ಏನೋ, ಯಾಕೆಂದರೆ ಬಟ್ ಜನಕ್ಕೆ ಒಂದ್ಸತಿ ಜನ ಬರ್ತಾ ಇದ್ದಾರೆ ಅಂತಾರೆ ಮಾತ್ರನೇ ನಮಗೂ ಥಿಯೇಟ್ರ್ಗಳು ಕೊಡೋದು, ಮಾಲ್ಸ್ಗಳು ಓಪನ್ ಆಗೋದು. ನಮ್ಗೆ ಕೊಟ್ಟಿದ್ದಾರೆ ಈ PVR ಅದು ಇದು ಕೆಲವೊಂದು ಕಡೆ ಕೊಟ್ಟಿದ್ದಾರೆ. ಅಲ್ಲಿ ಜನ ಹೋಗ್ತಾನೂ ಇಲ್ಲ, ಅಲ್ಲಿ ಜನಕ್ಕೆ ಗೊತ್ತಿಲ್ಲ ಬಿಡಿ. ಅಲ್ಲಿ ಯಾವುದೋ ಸಿಗ್ನೇಚರ್ ಮಾಲ್ ಅಂತದ್ದು ಎಲ್ಲೋ ಕೊಟ್ಟಿದ್ದಾರೆ. ಅಲ್ಲಿಗೆ ಯಾರು ಹೋಗ್ತಾರೆ ಸರ್? ಅಲ್ಲಿ ಯಾರು ಹೋಗಲ್ಲ. ನಾವು ಹೇಳ್ತಿದ್ದೀವಿ ನಮ್ಗೆ ಇಂಥ ಜಾಗದಲ್ಲಿ ಕೊಡಿ, ಗೋಪಾಲನ್ ಆರ್ಕೇಡ್ ಕೊಡಿ, GT ಮಾಲ್ ಕೊಡಿ, ಅಲ್ಲೆಲ್ಲ ಬರ್ತಾರೆ ಜನ ಅಂತ ನಾವು ಫೋರ್ಸಿಬ್ಲಿ ಎಷ್ಟೇ ಕೇಳಿದ್ರು ಇಲ್ಲ, ಅಲ್ಲಿ ಫಿಲ್ ಆದರೆ ಇಲ್ಲ ಆಗುತ್ತೆ, ಇಲ್ಲಿ ಫಿಲ್ ಆದರೆ ಅಲ್ಲಾಗುತ್ತೆ ಅಂತ ಇದು ಮಾಡ್ತಿದ್ದಾರೆ. ನಮಗೆ ಅರ್ಥ ಆಗ್ತಿಲ್ಲ, ನಾವು ಮಾಡ್ತಾರೆ ಸರಿ ಇಲ್ವೋ, ಇವ್ರು ಮಾಡ್ತಾರೆ ಸರಿ ಇಲ್ವೋ ಅಂತ. ಕೆಲವೊಂದು ಕಡೆ ಹೇಳ್ತಾರೆ ಪಾಪ ಜನಕ್ಕೆ ಗೊತ್ತಾಗಿಲ್ಲ. ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಒಂದು ಕನ್ನಡ ಸಿನಿಮಾನ ಅಂದರೆ ನಾವು ಎಲ್ಲ ಸಿನಿಮಾನೂ ಸರ್ ಎಲ್ಲರೂ ಕಷ್ಟಪಟ್ಟು ಮಾಡೇ ಮಾಡ್ತಾರೆ. ಸ್ಟಾರ್ಗಳು ಎಲ್ಲ ಸ್ಟಾರ್ಗಳಿಂದೇನೂ ಮೊದಲನೇ ಸಿನಿಮಾ ಇದ್ದೇ ಇತ್ತು. ಅದೇ ಥರ ನಂದು ಒಂದು ಸಿನಿಮಾ ಇದೆ. ನಂದು ಇದು ಮೊದಲನೇ ಸಿನಿಮಾನೇ. ನಾನು ಅವರೆಲ್ಲ ಹೆಂಗೆ ಕಷ್ಟಪಟ್ಟು ಮಾಡಿದ್ರೋ ಹಂಗೆ ನಾನು ಕಷ್ಟಪಟ್ಟು ಈ ಥರದ್ದೊಂದು ಸಿನಿಮಾ ಮಾಡಿದ್ದೀನಿ. ನೋಡಿ, ಒಂದ್ಸಲಿ ನೋಡಿ. ನೀವು ಏನು ನಮ್ಮನ್ನು ಬೆಳೆಸ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದ್ಸಲಿ ಸಿನಿಮಾ ನೋಡಿ ನಮ್ಮನ್ನು ಉಳಿಸಿ ಸರ್.